ನಮಸ್ಕಾರ ನಾಗಪ್ಪನವ್ರಿಗೆ. ನಮಸ್ಕಾರ. ಮನೆ ಕಡೆ ಆರೋಗ್ಯನ ಏನಪ್ಪ? ಬುದ್ಧಿ ನಿಮ್ ಕಾವ ತಕಳೆ. ಶುಭ ಸಮಾಚಾರ ಇದ್ರೆ ಹೇಳಿ ಬುದ್ಧಿ. ನನ್ ಮಗ ವಿಶ್ವ ಮುಂದಿನ ತಿಂಗಳು 15ನೇ ತಾರೀಕು ಲಂಡನ್ ಬರ್ತಾ ಇದ್ದಾನೆ ಕಣೋ. ಇನ್ನು 15 ದಿನ ಇದೆ. ಸಂತೋಷ ಬುದ್ಧಿ. ಮುಂದಿನ ತಿಂಗಳು 5ನೇ ತಾರೀಕು. ಯಾಕ್ರಿ ಸೂರ್ ಹಾರೋ ಗರ್ಚ್ಕೊತಿದ್ದೀರಾ? ಏನ್ ಸಮಾಚಾರ? ಸೂರು ಹಾರೋಗುತ್ತಿಲ್ಲವು ನನ್ನ ಪ್ರಿಯತಮೆ. ನನ್ನ ಹೃದಯವು ಸಂತೋಷದಿಂದ ಕುಪ್ಪಳಿಸಿ ಕುಪ್ಪಳಿಸಿ ಹಾರಾಡುತ್ತಿರುವುದು. ನೋಡ್ರಿ, ನಿಮ್ ಜೊತೆಲಿ ಪಾಠ ಮಾಡಕ್ಕೆ ನನಗ್ ಪುರ್ಸೊತ್ತಿಲ್ಲ. ಬೇಕಾದ್ರೆ ನೀವೇ ಏಕಪಾತ್ರಾಭಿನಯ ಮಾಡ್ಕೊಳ್ಳಿ. ಪೆದ್ದಿ, ನನಗೆ ತಿಳಿದಿರೋ ಸಂತೋಷ ವಿಷಯ ನಿನಗೂ ತಿಳಿದ್ರೆ ನೀನು ಕುಪ್ಪಳಿಸಿ ಕುಪ್ಪಳಿಸಿ ಏನು ಮಾಡ್ತಿ ಗೊತ್ತೇನು? ಏನ್ ಮಾಡ್ತೀನಿ? ನನ್ನ ಬಲವಾಗಿ ಅಪ್ಪಕಪಡ್ತಿ. ಒಪ್ಕೋತಾರೆ. ವಿಶ್ವ ಬರ್ತೀನಿ ಅಂತ ಕಾಗದ ಬದಿ ಅನ್ಕೊಂಡ. ವಿಶ್ವ ಬರ್ತಿದಾನ ಅಣ್ಣ, ನನ್ ವಿಶ್ವ ಬರ್ತಿದಾನಂತೆ. ಹೌದಾ? ಯಾವತ್ತು ಬರ್ತಾನ? ಮುಂದಿನ ತಿಂಗಳ 5ನೇ ತಾರೀಕು. 5ನೇ ತಾರೀಕು ಬರ್ತಾ ಇದ್ದಾನ ಅಂದ್ರೆ ಇನ್ನು 15 ದಿವಸನ? 4 ವರ್ಷನೇ ಕಾದಾಯ್ತಂತೆ, ಇನ್ನು 15 ದಿವಸ ಕಾಯಕ್ಕಾಗಲ್ವೇನು? ನನ್ ಮಗ ವಿಶ್ವ ಯಾವಾಗ ಬರ್ತಾನೋ, ನಿನ್ ಮಗಳು ಈ ಮನೆಗೆ ಸೊಸೆಯಾಗಿ ಯಾವಾಗ ಬರ್ತಾಳೋ ಅಂತ ಕ್ಷಣ ಕ್ಷಣಕ್ಕೂ ನಾನ್ ಕಾಯ್ತಾ ಇದ್ದೀರಣ್ಣ. ಪುಷ್ಪನೂ ಅಷ್ಟೇ, ನನಗೆ ಹೋಗಿ ವಿಷಯ ತಿಳಿಸಿದ್ರೆ ಸಾಕು, ಗಡಿಯಾರನೆ ಮುಂದ್ಗಡೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನನ್ನ ಮಗ ಈ ಜಿಲ್ಲೆಯಲ್ಲಿ ಯಾರು ಪಾಸ್ ಮಾಡದಿರೋ ದೊಡ್ಡ ಪರೀಕ್ಷೆನ ಅದು ಲಂಡನ್ ನಲ್ಲಿ ಮುಗಿಸ್ ಬರ್ತಾ ಇದ್ದಾನೆ. ಅವನು ಬಂದ ಮೇಲೆ ಮಾಮೂಲಾಗಿ ಎತ್ತಿನ ಗಾಡಿಯಲ್ಲಿ ಓಡಾಡೋದು ನನಗೆ ಗೌರವ ಅಲ್ಲಪ್ಪ. ಅದಕ್ಕೋಸ್ಕರ ಒಂದು ಕಾರ್ ತಗೊಳ್ಳೋಣ ಅಂತ ಆಲೋಚನೆ ಮಾಡಿದ್ದೀನಿ. ಏನಂತೆ? ಧಾರಾಳವಾಗಿ ತಗೊಳಯ್ಯ. ಇಲ್ಲಿ ನೋಡಿ, ಕಾರ್ ತಗೋತಾ ಇದ್ದೀರಾ, ಹೆಜ್ಜೆ ಹೆಜ್ಜೆಗೂ ನೀನ್ ತಗೋ, ಡಬ್ಬಾ ಕಾರ್ ತಗೋಬೇಡಿ. ಬೊವಾಯ್ ಏನು ಓಡ ಕಾರ್ ತಗೊಳ್ರಿ. ಎಲ್ಲ ಇವಳ ಡಬ್ಬಾ ಕಾರ್ ತಗೊಳಕ್ಕೆ ನಿನ್ ಗಂಡ ಏನ್ ಡಬ್ಬಾ ಸಾವುಕಾರ ಅನ್ಕೊಂಡ್ಬಿಟ್ಟೇನೆ. ನಮ್ಮ ಭಾವನ ಶ್ರೀಮಂತಿಗೆ ಬುದ್ಧಿವಂತಿಗೆ ಈ ಸೀಮೆಗೆ ಗೊತ್ತು. ಬರ್ತೀನಿ ಬಾವ. ಕಿರಣ, ಬೆಳಗ್ಗೆನೆ ಬಂದ್ಬಿಡು, ಒಂದ್ ಕಾರ್ ತಂದ್ಬಿಡೋಣ. ಬರ್ತೀನಿ ಬಾವ. ಪುಷ್ಪ ಪುಷ್ಪ, ನಿನ್ ಭಾವ ಬರ್ತಾನಂತೆ ಕಣೆ. ಬಾವ ಬರ್ತಾನ? ಯಾವಾಗ ಬರ್ತಾನಂತೆ? ಮುಂದಿನ ತಿಂಗಳು 5ನೇ ತಾರೀಕಿಗೆ. ಮುಂದಿನ ತಿಂಗಳು 5? ಕಾರ್ಯ ಆಗಿದೆ. ಏನಂತ ಹೇಳ್ತಂತೆ? ಎಷ್ಟು ಚೆನ್ನಾಗಿದೆ ಗೊತ್ತಾ? ಇವಾಗ ಗೊತ್ತಾಯ್ತಾ? ನಮ್ ಪುಷ್ಪ ಒಪ್ಪದ್ಮೇಲೆ ವಿಶ್ವ ಖಂಡಿತ ಹೋಗ್ತಾನೆ. ಏನೇ ನನ್ನ ಮಗನ ಬಾಳ್ನ ನನ್ನ ಹಾಗೆ ಮಾಡ್ಬೇಕು ಅಂತೀಯ? ನಾನಂತೂ ಹೆಂಡತಿ ಮಾತು ಕೇಳಿ ಕೇಳಿ ಕೆಡೋಗ್ಬಿಡಿ. ನನ್ನ ಮಗ ಹೆಂಡತಿ ಗುಲಾಮನಾಗೋದಕ್ಕೆ ನಾ ಖಂಡಿತ ಬಿಡದು. ಹೇಳ್ದ ಕೇಳೋ ಹೆಂಡತಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ರೀ. ಹೆಂಡತಿ ಮಾತ್ ಕೇಳ್ಕೊಂಡು ಇದುವರೆಗೂ ಯಾರು ಕೆಟ್ಟಿಲ್ಲ, ಬರ್ದಿಟ್ಕೊಳ್ಳಿ. ಅಮ್ಮ ಅವ್ರು ಹೇಳೋದು ಬರಾಬರಿ ದೊಡ್ಡ ಸಾಬು. ನಿನ್ನೆ ತಾನೇ ಕೆಲ್ಸಕ್ಕೆ ಬಂದಿದ್ಯಾ? ಆಗ್ಲೇ ಅಮ್ಮ ಅವ್ರ ಕಡೆ ಮಾತಾಡ್ತೀಯಾ? ಸಂಬಳ ಕೊಡೋ ನಾನು. ನೀ ಚೆನ್ನಾಗಿದೆಯಪ್ಪ? ಚೆನ್ನಾಗಿತ್ತು ಅಪ್ಪ. ಅಪ್ಪ ಇಲ್ಲಿದೆ.
ಚೆನ್ನಾಗಿದ್ದೀರಾ? ವಿಶ್ವ, ನಿನ್ನಂಥ ಮಗನ್ ಪಡ್ತನ ಧನ್ಯನಾಗ್ಬಿಟ್ನಪ್ಪ. ಅಪ್ಪ, ತಾಯಿಗಿಂತ ತೂಕವಾದ್ದು, ತಂದೆಗಿಂತ ಎತ್ತರವಾದ ಈ ಜಗತ್ನಲ್ಲಿ ಇನ್ನೊಂದಿಲ್ಲ ಅಂತಾರೆ. ನನ್ ಭಾಗಕ್ಕೆ ಅದು ಸತ್ಯ ಆಗೋಯ್ತಪ್ಪ. ಅಮ್ಮ ಹೇಗಿದ್ದಾರೆ? ಬಂದು ನೋಡು. ಮಗನ್ ಯಾವಾಗ ನೋಡೋಣಂತ ತುದಿಗಾಲ್ನಲ್ಲಿ ನಿಂತು ಬಿಟ್ಟಿದ್ದಾಳೆ. ಪುಷ್ಪ, ಅಯ್ಯೋ 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 ಅಯ್ಯೋ, ನೀನ್ ಬರ್ತೀನೋ ಸುದ್ದಿ ಕೇಳಿ ಒಳ್ಳೆ ಜಿಂಕೆ ಹಾಗೆ ಜಿಗಿದಾಡ್ತೀಯಳ ಮನೆಯೊಳಗೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಲು, ಮನೆಯೆಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಅಲಂಕಾರ ಮಾಡ್ಕೊಂಡು ಈ ಗಡಿಯಾರದ ಮುಂದೆ ಕೂತು ಬಿಟ್ಟಿದ್ದಾಳೆ. ಕೂತು. ಇದ್ಯಾವ್ದಪ್ಪ ಕಾರು? ನಮ್ಮದೇ. ಲಂಡನ್ ನಲ್ಲಿ ಓದಿ ದೊಡ್ಡ ಪರೀಕ್ಷೆ ಪಾಸ್ ಮಾಡಿ ಬಂದಿದ್ದಿ. ನಿಮ್ಮ ಅಪ್ಪನಾಗಿ ನಾನೊಂದು ಕಾರ್ ತಕ್ಕೊಟ್ಬಿಡುವೇನಪ್ಪ. ಅಪ್ಪ ಅಪ್ಪ, ಮುಂದಿನ ಜನ್ಮದಲ್ಲೂ ನಾನು ನಿಮ್ಮ ಮಗನಾಗೆ ಹುಟ್ಬೇಕಪ್ಪ. ನಿಮ್ಮ ಅಮ್ಮನಿಗೂ ಮಾತಾಡು. ಅಪ್ಪ ಮಗ ಒಬ್ಬರದೊಬ್ಬರು ಹೊಗಳೋದು ಆಮೇಲೆ ಆಗ್ಲಿ, ಮೊದಲು ಕಾರ್ ಹತ್ತೆ. ಅಷ್ಟೇ ಅಂತೀಯಾ? ಬನ್ನಿ ಮಾವ, ನೀವು ಮುಂದೆ ಕೂತ್ಕೊಳ್ಳಿ. ವಿಶ್ವ, ಈ ಊರಲ್ಲಿ ಲಂಡನ್ಗೆ ಹೋಗಿ ಓದ್ಕೊಂಡ್ ಬಂದಿರೋನು ನೀನೇ ಮೊದಲನವನು. ಇನ್ನು ನಮ್ಮ ಭಾವನ ಮೀಸೆಗೆ 2 ಕೊಂಬು ಬಂದ ಹಾಗಾಯ್ತು. ಇನ್ನು ಮೀಸೆ ತಿರುಕೊಂಡು ಮೈ ಮೇಲೆಲ್ಲ ಸೆಂಟ್ ಹಾಕೊಂಡು ಊರೆಲ್ಲ ಅಡ್ಡಾಡ್ಕೊಂಡಿರ್ತಾನೆ. ಚೋಡೋ ಬಡಾ ಸಾಬ್, ಈ ಡಿಗ್ರಿ ಎಲ್ಲ ಯಾವ ಗನಂದಾರಿ ವಿದ್ಯೆ? ವಿದ್ಯೆ ಅಂದ್ರೆ ಮೋಡಿ ವಿದ್ಯೆನೇ ವಿದ್ಯೆ. ಹಾ ಬಡಾ ಸಾಬ್. ಅದ್ಯಾವ್ದಯ್ಯ ಮೋಡಿ ವಿದ್ಯೆ? ಮಂತ್ರ ಮೋಡಿ. ಕಲಾರ್ಟೆ ಸಾಕ್ ಮಾಡ. ನನ್ ಮಗ ಮೋಡಿ ಕಲ್ತು ಕಾರ್ಡಿಗನಾಗ್ಬೇಕಾಗಿಲ್ಲ. ಅದು ಕಲ್ತವ್ರಿಗೆ ಸಿಗೋ ಮರ್ಯಾದೆ ಡೆಪ್ಯೂಟಿ ಕಮಿಷನರ್ಗೂ ಇಲ್ಲ ಬಡಾ ಸಾಬು. ಅದು ಮೊದ್ಲೇ ನಂಗೆ ಗೊತ್ತಿತ್ತು. ಈ ಗಾಂವ್ಗೆ ಬಂದ್ಮೇಲೆ ನಂಗೂ ಗೊತ್ತಾದ್ದು. ಏನಪ್ಪ ಇವನ್ ಮಾತೇ ಅರ್ಥ ಆಗ್ತಿಲ್ಲ? ಹೌದು, ಅದ ಅರ್ಥವಿಲ್ದೆ ಏನೇನಾರ ಹೇಳೋದೇ ಅವನ್ ಗಮ್ಮತ್ತು. ಅರೆ, ಕಾರ್ ಯಾಕಪ್ಪ ಹೀಗ್ ಹೋಗ್ತದೆ? ಹೀಗ್ ತಾನೇ ಹೋಗ್ಬೇಕು. ನಾವು ಈಗ ಊರ್ನಲ್ಲಿರೋ ಮನೇಲಿಲ್ಲಪ್ಪ, ತೋಟದ ಮನೇಲಿರೋದು. ಅದಕ್ಕಾದ್ರೂ ಹೀಗ್ ತಾನೇ ಹೋಗ್ಬೇಕು. ಡ್ರೈವರ್, ಕಾರ್ ಹೀಗ್ ತಗೋ. ಬಿಡಕಣ ಹತ್ತಿರದಲ್ಲಿ ದಾರಿ ಮಾಡಿಸಿದ್ದೀನಿ, ಹೊಸ ರಸ್ತೆ, ಅದಲ್ಲೇ ಹೋಗೋಣ. ಏನೋ ಎಲ್ಲ ವಿಚಿತ್ರವಾಗೇ ಇದೆಪ್ಪ. ಈ ಊರಿಗೆ ಬಂದಾಗಿಂದ ನಂಗೂ ಅಷ್ಟೇ ಚೋಟೆ ಸಾಬ್, ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಐತೆ. ಶರೀಫ್, ತುಂಬಾ ಜಾಸ್ತಿ ಆಯ್ತು. ನಿನ್ ಕೆಲಸ ಎಷ್ಟು ಗಮನಿಸ್ಕೊಂಡು ಹೋಗ್ತೀವಲ್ವಾ? ಮುಜೆ ಮಾಫ್ ಕರೋ ಸಾಬ್. ಅಮ್ಮ, ವಿಶ್ವ ವಿಶ್ವ ಚೆನ್ನಾಗಿದೆ ಭದ್ರಮ್ಮ. ಒಳಗೆ ಬಾಪ್ಪ, ಬಾ. ವಿಶ್ವ, ನೀನ್ ಹೇಗಿದೆಯೋ? ನನಗೇನಮ್ಮ, ನೀನ್ ಹೇಗಿದ್ಯಾ ಹೇಳು. ಅದನ್ನೇನ್ ಕೇಳ್ತೀವಿ ವಿಶ್ವ? ನಿನ್ನೆ ನೆನೆಸ್ಕೊಂಡು ಹಗಲು ರಾತ್ರಿ ಕೊರಗಿ ಕೊರಗಿ ಒಳ್ಳೆ ಮೂಳೆ ಚಕ್ಲ ಆಗ್ಬಿಟ್ಟಿದ್ದಾಳಪ್ಪ. ನೋಡು ನೋಡು. ವಿಶ್ವ, ಲಂಡನ್ ಹೇಗಿದ್ದಪ್ಪ? ಮಾವ, ಲಂಡನ್ ಹವಾ ಫಸ್ಟ್ ಕ್ಲಾಸ್. ನೋಡು, ಗುಂಡ್ಗುಂಡ್ಗೆ ದುಂಡುಂಡ್ಗೆ ಸಕ್ಕರೆ ಕಡ್ಡಿ ತರ ಇದೆ. ಸಕ್ಕರೆ ಕಡ್ಡಿ ಹೌದು ಅಲ್ವೋ? ಅದನ್ನ ಪುಷ್ಪ ಹೇಳ್ಬೇಕಣೋ. ಹೌದು, ಪುಷ್ಪ ಇಲ್ಲಮ್ಮ. ಅವಳಿಗೆ ತುಂಬಾ ನಾಚಿಕೆ ಬಂದ್ಬಿಟ್ಟಿದೆ, ಹೌಸ್ಕೊಂಡಿದ್ದಾಳೆ. ನನ್ನನ್ನು ನೋಡೋದಕ್ಕೆ ಅವಳಿಗೆ ನಾಚಿಕೆನಾ? ಅಪ್ಪ, ಎಕ್ಸ್ಕ್ಯೂಸ್ ಮೀಪ್ಪ. ಪುಷ್ಪ, ನೀನೆಷ್ಟದಾಗಿದೆ ಗೊತ್ತಾ? ನೀನು ಏ ಕಳ್ಳಿ,
ನಾ ಬರುವಾಗ ಸ್ಟೇಷನ್ಗೆ ಯಾಕೆ ಬರ್ಲಿಲ್ಲ? ಹಾಗೆಲ್ಲ ಬರ್ಬಾರ್ದಂತೆ. ಮುಂಚೆ ಎಲ್ಲ ನಾನು ಲಂಗಾದವಣಿ ಹಾಕೊಂಡು ಪುಟ್ಟುಡಿಗೆ ಆಗಿದ್ದೆ. ಈಗ ನಾನು ಸೀರೆ ಕಟ್ತೀನಲ್ಲ, ಅದಕ್ಕೆ ಆಚೆ ಕಡೆ ಎಲ್ಲ ಹೋಗ್ಬಾರ್ದಂತೆ ಅಪ್ಪಾಜಿ ಹೇಳಿದ್ರು. ನೋಡು, ರೇಷ್ಮೆ ಸೀರೆ ಕಟ್ಟಿದ್ದೀನಿ. ನನ್ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತೀನಲ್ಲ? ಫಸ್ಟ್ ಕ್ಲಾಸ್. ಅಂದ್ರೆ ಏನು? ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೀನಿ ಅಂತ. ಅಯ್ಯೋ